ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ನಾವು ಲೆಂಟ್ ಡೇಸನ್ನು ಆಚರಿಸುತ್ತಾ ಇದ್ದೇವೆ. ಈ ಲೆಂಟ್ ಡೇಸಿನ 2ನೇ ದಿನದಲ್ಲಿ ನಾವುಗಳು ಮಾಡಬೇಕಾದಂಥ ಕಾರ್ಯ ಏನೆಂದರೆ, ಅನೇಕರು ಇವತ್ತು ನಾನಾ ವಿಧವಾದಂಥ ತೀರ್ಮಾನಗಳನ್ನು ತೆಗೆದುಕೊಂಡಿರ್ತೇವೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಅನೇಕರು ಉಪವಾಸವನ್ನು ಇರಬೇಕು ಎಂಬುದಾಗಿ ತೀರ್ಮಾನವನ್ನು ತೆಗೆದುಕೊಂಡಿರುತ್ತಾರೆ. ಈ 40 ದಿನ ಈ ಉಪವಾಸದಲ್ಲಿ ನಾವುಗಳು ಮಾಡಬೇಕಾದಂಥ ಕಾರ್ಯ ಯಾವುದೆಂದರೆ, ದೇವರಿಗಾಗಿ ನಮ್ಮ ಸಮಯವನ್ನು ಕೊಡುವುದು. ಪ್ರತಿ ದಿನವೂ ಕೂಡ ನಾವು ದೇವರಿಗೆ ಸಮಯವನ್ನು ಕೊಡಬೇಕು. ಇವತ್ತು ಅನೇಕರು ಫಾಸ್ಟಿಂಗ್ ಇರ್ತೇನೆ ಎಂಬುದಾಗಿ ಹೇಳಿ ಇವತ್ತು ದೇವರ ಸಮ್ಮುಖದಲ್ಲಿ ಸಮಯ ಕಳೆಯುವುದಿಲ್ಲ. ಲೋಕದ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಬ್ಯುಸಿ ಮಾಡಿಕೊಳ್ಳುತ್ತಾರೆ. ಆದರೆ ಇವತ್ತು ಆ ರೀತಿಯಲ್ಲಿ ಮಾಡುವುದರಿಂದ ನಮಗೆ ಯಾವ ಪ್ರಯೋಜನ ಇಲ್ಲ. ನಾವು ಕ್ರಿಸ್ತನಿಗಾಗಿ ಉಪವಾಸವಿರುವುದಾದರೆ ನಾವು ಏನು ಮಾಡಬೇಕೆಂದರೆ, ನಮ್ಮ ದಿನದ ಪ್ರತಿದಿನದ ದೇವರಿಗೆ ನಾವು ಕೆಲವು ಸಮಯಗಳನ್ನು ದೇವರ ಸಮ್ಮುಖದಲ್ಲಿ ನಾವು ಕಳೆಯುವುದಕ್ಕೆ ಒಪ್ಪಿಸಿಕೊಡಬೇಕು. ಆಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ನೋಡಿಕೊಳ್ಳಬಹುದು ದಾನಿಯೇಲನು ಆತನು ತನ್ನ ಕೆಲಸದಲ್ಲಿ ಎಷ್ಟೇ ಆತನು ಬ್ಯುಸಿ ಆಗಿದ್ದನು ಕೂಡ ಪ್ರತಿದಿನ ಆತನು ತಪ್ಪದೆ ದಿನಕ್ಕೆ 3 ವರ್ತಿ ಆತನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದ. ಸೊ ದೇವರು ಆತನು ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದರು. ಮತ್ತೆ ಅದು ಮಾತ್ರವಲ್ಲ, ಆತನಿಗೆ ಬಂದಂಥ ಆಪತ್ತಿನಿಂದ ದೇವರು ಆತನನ್ನು ರಕ್ಷಿಸಿದರು. ಇದೇ ರೀತಿಯಲ್ಲಿ ನಾವು ಅಷ್ಟೇ ಇವತ್ತು ನಮ್ಮ ಸಮಯವನ್ನು, ಈ 40 ದಿನ ಉಪವಾಸ ಇರುವಂಥ ಈ ಸಮಯವನ್ನು ನಾವು ಏನು ಮಾಡಬೇಕೆಂದರೆ ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಕಳೆಯಬೇಕು. ಈ 40 ಡೇಸ್ ನಾವು ತುಂಬ ವಿಶೇಷವಾದಂಥ ದಿನವಾಗಿರುತ್ತದೆ. ಈ ದಿನಗಳಲ್ಲಿ ನಾವು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮ ಸಮಯವನ್ನು ನಾವು ದೇವರಿಗೆ ಕೊಡುವುದಾದರೆ ದೇವರು ಖಂಡಿತವಾಗಲೂ ಆಳ್ವಿಕೆಯನ್ನು ಮಾಡುವ ಆತನಾಗಿದ್ದಾನೆ. ಇವತ್ತು ಯಾರೆಲ್ಲ ಇವತ್ತು ನೀವು 40 ಡೇಸ್ ಫಾಸ್ಟಿಂಗ್ ಇರಬೇಕೆಂಬುದಾಗಿ ತೀರ್ಮಾನ ತೆಗೆದುಕೊಂಡಿದ್ದೀರೋ, ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ಸಮಯವನ್ನು ದೇವರಿಗೆ ಕೊಡಿರಿ. ಇವತ್ತು ಉಪವಾಸವಿರುವುದು ದೊಡ್ಡದಲ್ಲ. ಆ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಕ್ರಿಸ್ತನೊಟ್ಟಿಗೆ ಸಮಯವನ್ನು ಕಳೆಯುವುದು ಇದು ಮುಖ್ಯವಾದಂಥ ಕಾರ್ಯವಾಗಿದೆ. ನೀವು ದೇವರೊಟ್ಟಿಗೆ ನಿಮ್ಮ ಸಮಯವನ್ನು ಕಳೆಯಿರಿ. ಖಂಡಿತವಾಗಲೂ ನೀವು ಮಾಡ್ತಾ ಇರುವಂಥ ಈ ಉಪವಾಸ ಪ್ರಾರ್ಥನೆಯನ್ನು ದೇವರು ವಿಶೇಷವಾಗಿ ಆಶೀರ್ವದಿಸುವ ಆತನಾಗಿದ್ದಾನೆ. ಆತನು ನಿಮ್ಮೊಟ್ಟಿಗೆ ಮಾತನಾಡುವ ಆತನಾಗಿದ್ದಾನೆ. ಹಾಗೆ ಮಾಡುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಇವತ್ತು ನಿಮ್ಮ ಶೆಡ್ಯೂಲ್ ಎಷ್ಟೇ ಬ್ಯುಸಿ ಆಗಿರಬಹುದು, ಆ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಿಮ್ಮ ಸಮಯವನ್ನು ದೇವರಿಗೆ ಕೊಡಿರಿ. ದೇವರು ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.